ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಓಕೆ ಅಕ್ಕ, ಇದು ನಾವು ಬಡವ್ರ ಅಕ್ಕ, ನೀವು ಚಿನ್ನಾಗಿನೆಲ್ಲ ತಂದು ಹಾಕಕ್ಕಾಗಲ್ಲ. ಬ್ರೌನ್ ಬೇಕಾರಾಗ್ಲಿ, ಗೋಲ್ಡನ್ ಎಲ್ಲ ಆಗಲ್ಲ ಅಕ್ಕ. ಗ್ರಾಮಿಗೆ ಎಷ್ಟು ಗೊತ್ತಾ ಅಕ್ಕ ನಿಮ್ಗೆ? 1,500. 1,500 ಅಲ್ಲ, ಯಾರು ಹೇಳ್ತಾರೋ? ಮತ್ತಿನ್ನೆಷ್ಟು? ಗ್ರಾಮ್ ಚಿನ್ನಕ್ಕೆ ಅಯ್ಯೋ ದೇವ್ರೆ, 1,500 ಆದ್ರೆ ನಾನು ಇವತ್ತೇ 2,500 ಅಕ್ಕ ಅಕ್ಕ. ಅಯ್ಯೋ ಎಷ್ಟು? ಚಾಮುಂಡೇಶ್ವರಿ 12,000. 13,500 ಅಕ್ಕ. 13,500. ಎಲ್ಲಿ ಯಾವ ಜಮಾನದಲ್ಲಿ ಇದೆಯಾ ಅಕ್ಕ? 1,500 ಆಗಬಿಟ್ರೆ ನಾನು ಇಡೀ ಕಿಚನ್ ಗೋಲ್ಡನ್ ಕಲರ್ ಅಲ್ಲಿ ರೆಡಿ ಮಾಡಿಸ್ಬಿಡ್ತೀನಿ ಕಣಕ್ಕ. ನಾನು ಅಡ್ಗೆ ಮಾಡೋ ಪಾತ್ರೆ ಚೌಟು ಎಲ್ಲ ಗೋಲ್ಡನ್ ಕಲರ್ ಅಲ್ಲಿ ಮಾಡಿಸ್ಬಿಡ್ತೀನಿ ಕಣಕ್ಕ. ನಾನೇ ಗೋಲ್ಡ್ ನೋಡಿ ಅದಕ್ಕೆ ಗೋಲ್ಡ್ ರೇಟ್ ತಿಳ್ಕೊಂಡಿದ್ದೆ. ಓಕೆ, ಚಿನ್ನದಂತ ಮತ್ತು ಇದು ಸ್ವಲ್ಪ ಬ್ರೌನ್ ಆಗಿದೆ. ಈಗ ನಾನು ಇದಕ್ಕೆ ಕಿಶ್ಮಿಶ್ ನಂತರ ಹೋಗಿರೋ ದ್ರಾಕ್ಷಿ ಇದನ್ನ ಸ್ವಲ್ಪ ಕೊನೆಯಲ್ಲಿ ಹಾಕೊಳ್ತೀನಿ, ಯಾಕಂದ್ರೆ ಇದು ಬೇಗ ಫ್ರೈ ನೀವು ಕೊನೆಲಾರ ಹಾಕೊಳ್ಳಿ, ಫಸ್ಟಲ್ಲಾರ ಹಾಕೊಳ್ಳಿ, ಒಟ್ನಲ್ಲಿ ಹಾಕೊಳ್ಳಿ. ಈಗ ಇದು ಫ್ರೈ ಆಗಿದೆ, ಇದನ್ನ ತೆಗೆದಿಟ್ಕೊಂಡು ಬಿಡ್ತೀನಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಗೋಲ್ಡನ್ ಬ್ರೌನ್ ಬಂದಿದೆಯಾ? ಅದು ಬಂದಿದೆ. ಅದೊಂದು ಕ್ರಂಚಿ ಆಗ್ಬೇಕು ಬಾಯಿಗೆ ಸಿಕ್ಕಾಗ. ಎಸ್ ಎಕ್ಸಾಕ್ಟ್ಲಿ. ಇದೇ ಕಡಾಯಿಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ. ಕಡ್ಲೆಟ್ ಹಾಕ್ಬಿಟ್ಟು ಕಲ್ಸತ್ತಾನೆ ನಂಗೆ ಗೊತ್ತು. ಸ್ಪೂನ್ ತಗೊಳಕ ಚೌಟು ಇದನ್ನ ಹಾಕ್ತೀನಿ ತುಪ್ಪ ಕಾದಿರೋದಕ್ಕೆ. ಒಂದು ಫುಲ್ ಬೌಲ್ ಅಷ್ಟು ಹಾಕೋತೀರಾ? ಒಂದು ಬೌಲ್ ಹಾಕಿ ಪೂರ್ತಿ ಹಾಕೊಂಡ್ಬಿಡ್ತೀರಾ? ಪೂರ್ತಿ ಹಾಕಿ. ಓಕೆ. ಈಗ ಕಡಲೆ ಹಿಟ್ಟನ್ನು ಸಹಿತ ಇದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಓಕೆ. ಇದು ಎಷ್ಟೊತ್ತವರೆಗೂ ಫ್ರೈ ಮಾಡ್ಕೊತೀರಾ? ಇದು ಅದೇ ಒಂದು ಬ್ರೌನ್ ಕಲರ್ ಬರಬೇಕು, ಚಿನ್ನದ ಬಣ್ಣ ಬರಬೇಕು. ಓಕೆ ಓಕೆ ಓಕೆ. ಆ ಚಿನ್ನದ ಬಣ್ಣ ಬರೋವರೆಗೂ ಇದನ್ನ ಅಲ್ಲ, ನೀವು ನಿಮ್ಮ ಮಮ್ಮಿ ಮನೇಲಿ ಜಗಳ ಮಾಡಲ್ವಾ? ಅದೆಲ್ಲ ನಿಮ್ಮ ಮನೇಲಿ ನಮ್ಮ ಅಮ್ಮ ಮಾಡಲ್ಲ, ನಾನೇ ಮಾಡ್ತೀನಿ. ಏನಂತ ಜಗಳ ಮಾಡ್ತೀರಾ? ಅಮ್ಮ ಅದ್ ಕೊಡು, ಅಮ್ಮ ಇದ್ ಕೊಡು ಅಂತ. ಅದು ಜಗಳ ಅನ್ನಲ್ಲ ಮೇಡಮ್, ಬೇಡಿಕೆ. ಅದು ಜಗಳ ಅಂದ್ರೆ ನಂತರ ಮಾಡ್ಬೇಕು. ತೆಗ್ದಾಗೆ ಮುಸುಡಿ ಕೊಟ್ಬಿಡ್ತೀನಿ ಇದನ್ನ ಜಗಳ ಅಂತಾರೆ. ಈ ತರ ನೀವೇನು ಯೂಸೇ ಮಾಡಲ್ಲ. ನೀವು ಯಾಕೆ, ನೀವು ಈ ಗ್ರಹದವ್ರಲ್ವಾ ನೀವು? ಇದೇ ಗ್ರಹನೇ. ಒಂದೆರಡು ಬೈಗ ಹೇಳ್ಕೊಡ್ಲಾ ನಮ್ಮ ಉತ್ತರ ಕರ್ನಾಟಕ ಸೈಡ್? ಯಾಕ್ಲೇ ಭಾಡ್ಯ ಅನಿ, ಯಾಕ್ಲೆ ಭಾಡ್ಯ? ಏಯ್, ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬೇಕು. ಯಾಕ್ಲೆ ಭಾಡ್ಯ? ಯಾಕ್ಲೇ ಭಾಡ್ಯ? ಯಾಕ್ಲೆ ಭಾಡ್ಯ? ಕಣ್ಣು ಯಾವ ಲೆವೆಲ್ಗೆ ಬಿಡ್ತಾರೆ ಗುರು ಯಪ್ಪ. ಈ ಗಂಟು ಹೋಗೋ ತರ ನಾನು ಹಿಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ. ಗಂಟು ಇರಬಾರ್ದು. ಒಂಥರ ಫ್ರೇಗ್ರೆನ್ಸ್ ಬೇರೆ ತರ ಬರ್ತಿದೆ ಅಲ್ವಾ, ಪರಿಮಳ. ಕೈಗದರ ಒಂದು ಗೋಲ್ಡನ್ ಕಲರ್ ಬರೋ ತರ ಮಾಡ್ಕೊಂಡಿದ್ದೀರಾ. ಈಗ ನೀರ್ ಹಾಕೊಳ್ತೀನಿ. ಓಕೆ. ನೀರ್ ಹಾಕೊಳ್ತಾ ಕಲ್ಸ್ಕೊಳ್ತಾ ಹೋಗ್ಬೇಕು. ಮೇ ಐ ಹೆಲ್ಪ್ ಯು? ಓಕೆ. ಸೊ ಇದಕ್ಕೇನು ಎಕ್ಸ್ಟ್ರಾ ವಾಟರ್ ಗಿಟ್ರ್ ಏನು ಬೇಡವಾ? ಬೇಡ. ಇದು ಸೊ ಎಷ್ಟು ಕುದಿಸ್ಕೊಂಡಿದ್ದೀರಾ ಅಷ್ಟೇ ಸಾಕು. ಯೂಶಲಿ ಹಲ್ವಾ ಅಂತಂದ್ರೆ ಇದು ತುಂಬಾ ಗಟ್ಟಿಯಾಗೋ ಹಲ್ವಾ ತಿಂದಿರ್ತೀವಲ್ವಾ ನಾವು, ಒಂಥರ ಆರೆಂಜ್ ಕಲರು, ಗ್ರೀನ್ ಕಲರು, ಆ ತರದ ಫುಡ್ ಕಲರ್ ಹಾಕಿರ್ತಾರೆ, ಹಾಗಾಗಿ ಹಾಗಾಗುತ್ತೆ. ಓಕೆ ಓಕೆ. ಕಲ್ಸ್ಕೊತಾ ಇರ್ಬೇಕು. ಇನ್ನೇನು ಮುಗ್ದೇ ಹೋಯ್ತು, ತಳ ಬಿಡ್ಬೇಕು. ತಳ ಆಗ್ಬಿಟ್ಟು. ಓಕೆ. ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ಳೋಣ? 1 ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಲ್ಲ, ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ 1 ಕಪ್ಪೇ ಸಕ್ಕರೆ ಹಾಕ್ಬಿಡ್ಬೋದು. ಓಕೆ. ಸ್ವಲ್ಪ ಕಡಿಮೆ ಇರ್ಲಿ ಅಂದ್ರೆ ನಾನು ಮುಕ್ಕಾಲು, ಮೈಲ್ಡ್ ಆಗಿಲ್ರಿ ಮುಕ್ಕಾಲು ಕಪ್. ಎಸ್. ಓಕೆ. ಈಗ ಇದನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ತೀನಿ. ಏನದು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದಾರೆ? ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ ಏಲಕ್ಕಿನ? ಒಂದ್ ಸ್ವಲ್ಪ, ಒಂದು 1/4 ಚಮಚ ಘಮ ಬರೋ ಹಾಗೆ, ಒಂದು ಫ್ಲೇವರ್ ಬರೋ. ಓಕೆ. ಈಗ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀನಿ. ಈಗ ಇದನ್ನ ಮತ್ತೆ ಹೇಗೆ ತಳ ಬಿಡಬೇಕಲ್ಲ ಆ ರೀತಿ ತಿರುಗಿಸ್ತಾ ಇರಬೇಕು. ಓಕೆ. ನೋಡ್ತಾ ಇದ್ರೆ ಈಗಲೇ ಬಿಸಿ ಬಿಸಿ ಹಲ್ವಾನೇ ತಿಂದು ಬಿಡ್ಲಾ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ. ನೋಡಿ ನೀಟಾಗಿ ತಳ ಬಿಡ್ತಾ ಇದೆ. ಈ ತರ ಆದ್ರೆ ಹಲ್ವಾ ಈ ಕನ್ಸಿಸ್ಟೆನ್ಸಿ ಬರಬೇಕು, ಈ ತರ. ಓಕೆ. ಗಾರ್ನಿಶ್ ಮಾಡಕ್ಕೆ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಮುಂಚೆನೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಸೊ ಇದು ಮೇಲ್ ಬರುತ್ತೆ. ಓಕೆ. ಸುಖ ಸಂಸಾರಕ್ಕೆ ಹಲ್ವದ ಸೂತ್ರಗಳು. ಗೋಡಂಬಿ ಸೂತ್ರ. ಓ ವಾವ್. ಕ್ವಿಕ್ ಆಗಿ ಆಗೋ, ಟೇಸ್ಟಿಯಾಗಿ ಆಗುವಂತ ಕಡಲೆ ಹಿಟ್ಟಿನ ಹಲ್ವಾ ರೆಡಿ ಆಗಿದೆ. ನಿಮಗೋಸ್ಕರ ಹಲ್ವಾ ತರ ಇರೋ ನಿಮಗೆ ಹಲ್ವಾ. ಓಕೆ. ಸೊ ಫಸ್ಟ್ ನಾವು ಇದನ್ನ ಕೇಕ್ ಕಟ್ ಮಾಡೋಣ. ಕಾವ್ಯ ಶೆಟ್ಟಿ ಅವರು ಮಾಡಿರುವ ಕಡಲೆ ಹಿಟ್ಟಿನ ಹಲ್ವಾ. ಬೊಂಬಾಟಾಗಿದೆ ಆಕ್ಚುಲಿ.
ಅದೇ ನಾವು ಯೂಶಲಿ ಕಡಲೆ ಹಿಟ್ಟು ಅಂದ್ರೆ ಅನ್ಕೋತೀವಿ ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಇಷ್ಟು ಸಕ್ಕತ್ತಾಗಿರೋ ಸ್ವೀಟ್ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ. ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ನೋಡಿದ್ರಲ್ಲ, ಕಡಲೆ ಹಿಟ್ಟಲ್ಲಿ ತುಂಬಾ ಈಸಿಯಾಗಿ ಮಾಡುವಂತ ಕಡಲೆ ಹಿಟ್ಟಿನ ಹಲ್ವಾ ನನಗಂತೂ ಸಖತ್ ಇಷ್ಟ ಆಯ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ಸೊ ನನ್ನ ಅಡುಗೆ ಮನೇಲಿ ಒಂದು ರೂಲ್ಸ್ ಇದೆ, ಏನಾದ್ರು ಡಿಶ್ ಸಾಕತ್ತಾಗಿ ಬಂದ್ಬಿಡ್ತು ಅಂತ ಅಂದ್ರೆ ಅದನ್ನ ಹೇಳಕ್ ಒಂದು ಸ್ಟೈಲ್ ಇದೆ. ಹೊಳಿ ಶಾವ್ಗ್ಯಾಗ್ ಮಜ್ಜಿಗೆ ಅನ್ಬೇಕು. ರೆಡಿ ಇದ್ದೀರಾ? ಹೊಳಿ ಶಾವ್ಗ್ಯಾಗ್ ಮಜ್ಜಿಗೆ.